ನಮಸ್ಕಾರ ವೀಕ್ಷಕರೇ, ಅಮೂಲ್ಯ ಜಿ.ಕೆ. ಸ್ಟೋರೀಸ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ರೋಚಕ ಪ್ರೇಮಕಥೆಯನ್ನು ಹೇಳಲು ಬಂದಿದ್ದೇನೆ. ಇದು ಕಾಲೇಜು ದಿನಗಳಲ್ಲಿ ನಡೆದ ಒಂದು ಮುಗ್ಧ ಪ್ರೀತಿಯ ಕತೆ. ಹಾಗಾದರೆ ಕತೆಯನ್ನು ಕೇಳೋಣ ಬನ್ನಿ. ಗೆಳೆಯರೇ, ನನ್ನ ಹೆಸರು ರಾಕೇಶ್. ನಾನು ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಹಲವಾರು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ. ನಾನು ಪಿಯುಸಿ ಮುಗಿಸಿ ನರ್ಸಿಂಗ್ ಓದುತ್ತಿದ್ದಾಗ ನನ್ನ ಹಳ್ಳಿಯನ್ನು ಬಿಟ್ಟು ಸಿಟಿಯಲ್ಲಿ ಬಂದು ಇದ್ದೆ. ಊರಲ್ಲಿ ಇದ್ದಾಗ ಕೆರೆದಂಡೆಯಲ್ಲಿ ಬಟ್ಟೆ ತೊಳೆಯುವಾಗ, ಹೊಲದಲ್ಲಿ ಕೆಲಸ ಮಾಡುವಾಗ, ಕಸು ಕತ್ತರಿಸುವಾಗ ಹೀಗೆ ಬೇರೆ ಬೇರೆ ಕಡೆಗೆ ಸಿಗುತ್ತಿದ್ದವರ ಸೌಂದರ್ಯವನ್ನು ನೋಡುತ್ತಾ ಆರಾಮವಾಗಿ ಇದ್ದುಕೊಂಡಿದ್ದೆ. ಆದರೆ ಸಿಟಿಗೆ ಬಂದ ಮೇಲೆ ಇದೆಲ್ಲವೂ ನಿಂತು ಹೋಗಿತ್ತು. ಹೀಗಾಗಿ ನನಗೆ ಸ್ವಲ್ಪ ಬೇಜಾರು ಆಗತೊಡಗಿತ್ತು. ಇನ್ನು ಸಿಟಿಗೆ ಬಂದ ಮೇಲೆ ನನಗೆ ಆ ತರದ ಸಿನಿಮಾ ಕತೆಗಳನ್ನು ಓದಿ ನನಗೆ ಸಾಕಾಗಿ ಬಿಟ್ಟಿತ್ತು. ಹೀಗಾಗಿ ನಾನು ಸದಾವಕಾಶಕ್ಕಾಗಿ ಕಾಯುತ್ತಾ ಕುಳಿತಿದ್ದೆ. ಹೀಗೆ ಇದ್ದಾಗಲೇ ಒಂದು ಘಟನೆ ನಡೆದಿತ್ತು. ನಮ್ಮ ಕಾಲೇಜಿಗೆ ಹೊಸದಾಗಿ ದೀಪ ಅಂತ ಒಬ್ಬರು ಸೇರಿಕೊಂಡಿದ್ದರು. ಅವರು ಲ್ಯಾಬ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರನ್ನು ಮೊದಲ ಬಾರಿಗೆ ನೋಡಿದಾಗ ನಾನು ನನ್ನನ್ನೇ ಮರೆತಿದ್ದೆ. ನೋಡಲು ಅಂದವಾಗಿದ್ದ ಅವರು, ಉದ್ದವಾದ ಕೇಶರಾಶಿ, ಬಿಳಿಯಾದ ಬಣ್ಣ, ನೋಡಲು ಮೇನಿಕೆಯಂತೆ ಇದ್ದರು. ಅವರು ತಮ್ಮ ಉನ್ನತ ಶಿಕ್ಷಣ ಮುಗಿಸಿ ನೇರವಾಗಿ ಇಲ್ಲಿಗೆ ಬಂದಿದ್ದರು. ಇನ್ನು ನಮಗೆ ವಾರದಲ್ಲಿ 2 ಬಾರಿ ಕೆಲವೊಮ್ಮೆ ಅವರ ತರಗತಿ ಮತ್ತು ಪ್ರಾಯೋಗಿಕ ತರಗತಿ ಇರುತ್ತಿತ್ತು. ಅವರನ್ನು ನೋಡಿದ ದಿನದಿಂದಲೇ ನನ್ನನ್ನು ಮರೆತು ಬಿಟ್ಟಿದ್ದೆ. ಯಾವಾಗಲೂ ಹಿಂದೆಯೇ ಕುಳಿತುಕೊಳ್ಳುತ್ತಿದ್ದ ನಾನು ಅವರ ತರಗತಿ ವೇಳೆಯೆಂದರೆ ಲ್ಯಾಬ್ನಲ್ಲಿ ಅವರು ಬಂದಾಗಿನಿಂದ ಮೊದಲ ಸಾಲಿನಲ್ಲಿ ಕೂರಲು ಶುರು ಮಾಡಿದ್ದೆ. ಅವರು ಪಾಠ ಮಾಡುವಾಗ ನಾನು ಅವರನ್ನು ನೋಡುತ್ತಾ ಇರುತ್ತಿದ್ದೆ. ಬೇರೆ ಬೇರೆ ಏನೇನೋ ವಿಚಾರ ಮಾಡುತ್ತಿದ್ದೆ. ಅವರು ಹೀಗೆ ಪಾಠ ಮಾಡುವಾಗ ಈ ಕಡೆಯಿಂದ ಆ ಕಡೆಗೆ ಹೋದರೂ ಸಹಿತ ನಾನು ಮಾತ್ರ ನನ್ನ ದೃಷ್ಟಿಯನ್ನು ಅವರಿಂದ ತೆಗೆಯುತ್ತಿಲ್ಲ. ಅವರು ಅಷ್ಟೊಂದು ರಮಣೀಯವಾಗಿ ಇದ್ದರು. ಇನ್ನು ಅವರು ಅದೇ ತಾನೇ ಶಿಕ್ಷಣ ಮುಗಿಸಿ ನೇರವಾಗಿ ಕೆಲಸಕ್ಕೆ ಸೇರಿದ್ದರಿಂದ ಅವರಿಗೆ ಬೇರೆಯವರಿಗೆ ಇದ್ದಷ್ಟು ಅಧಿಕಾರ ಇದ್ದಿರಲಿಲ್ಲ. ಅವರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿತ್ತು. ಇನ್ನು ನಾನು ಮೊದಲ ಸಾಲಿನಲ್ಲಿ ಕೂತು ಅವರನ್ನು ನೋಡುವುದು ಅವರಿಗೂ ಗೊತ್ತಿತ್ತು. ಇನ್ನು ಅವರು ಯಾವಾಗಲೂ ಸುಗಂಧ ದ್ರವ್ಯ ಹಾಕಿಕೊಂಡು ಬರುತ್ತಿದ್ದರಿಂದ ಅದೇನೋ ಲ್ಯಾಬ್ನಲ್ಲಿ ಬೇರೆಯದೇ ಘಮ ಬರುತ್ತಿತ್ತು. ಆ ವಾಸನೆ ನನ್ನ ಮೂಗಿಗೆ ಬಡಿದಾಗೊಮ್ಮೆ ನನಗೆ ಮೈಯೆಲ್ಲ ಜುಮ್ ಎನ್ನುತ್ತಿತ್ತು. ಹೀಗಾಗಿ ಹೇಗಾದರೂ ಮಾಡಿ ಆ ಕೆಲಸ ಮಾಡಬೇಕು ಎಂದು ನಾನು ನಿರ್ಧರಿಸಿದೆ. ಇವರನ್ನು ನೋಡಿದಾಗಿನಿಂದ ನಾನು ಹೆಚ್ಚಿಗೆ ಕೈ ಕೆಲಸ ಮಾಡುತ್ತಿದ್ದೆ. ಇನ್ನು 1-2 ತಿಂಗಳು ನಂತರ ಎಲ್ಲಾ ಬೋಧನಾ ತರಗತಿ ಮುಗಿದವು. ಅವರು ನಮಗೆ ಬುಕ್ ಬರೆದುಕೊಂಡು ಬರುವಂತೆ ಸೂಚಿಸಿ ಮತ್ತು ಅದಕ್ಕೆ ಕೊನೆಯ ದಿನಾಂಕವನ್ನು ಹೇಳಿದರು. ಆದರೆ ನಾನು ಮಾತ್ರ ಸುಮ್ಮನೆ ಅಲೆದಾಡುತ್ತಾ, ಕ್ರಿಕೆಟ್ ಆಡುತ್ತಾ, ಬೈಕ್ನಲ್ಲಿ ಓಡಾಡುತ್ತಾ ಯಾವುದನ್ನು ಬರೆಯದೆ ಹಾಗೆ ಬಿಟ್ಟಿದ್ದೆ. ಅವರು ಹೇಳಿದ ದಿನಾಂಕಕ್ಕೆ ನಾನು ಕೇವಲ ಒಂದು ಪ್ರಯೋಗದ ಬಗ್ಗೆ ಮಾತ್ರ ಬರೆದುಕೊಂಡು ಹೋಗಿದ್ದೆ. ಎಲ್ಲರೂ ತಮ್ಮ ಪುಸ್ತಕಗಳನ್ನು ನೀಡಿದರು. ನಾನು ನೀಡಿದಾಗ ಅವರು ಅದನ್ನು ಪರಿಶೀಲಿಸತೊಡಗಿದರು. ಅದರಲ್ಲಿ ಕೇವಲ ಒಂದು ಮಾತ್ರ ಬರೆದಿದ್ದೆ. ಆಗ ಅವರು ಅಲ್ಲಿ ಹೋಗಿ ಕುಳಿತು ಬರೀ ಉಳಿದ ಎಲ್ಲಾ ಪ್ರಯೋಗದ ಬಗ್ಗೆ ಬರೆದು ಇವತ್ತೇ ಕೊಡಬೇಕು ಎಂದು ಎಲ್ಲರಿಗೂ ಹೇಳಿದರು. ಆಗ ನಾನು ಮಾತ್ರ ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಬರೆಯೋಕೆ ಆಗಿಲ್ಲ, ಮುಂದಿನ ವಾರ ಬರೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಎಷ್ಟು ಜನರು ಬರೆದಿದ್ದೀರಿ ಅಂತ ರಿಪೋರ್ಟ್ ಕೂಡ ಕೊಡಬೇಕು, ಈ ವಿಚಾರದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ಅಂತ ಹೇಳಿದರು. ನಾನು ಎಷ್ಟು ಕೇಳಿಕೊಂಡರೂ ನನ್ನ ಬಿಡದೆ ಅಲ್ಲಿಯೇ ಕೂತು ಬರೆಯುವಂತೆ ಹೇಳಿದರು. ಆಗ ನಾನು ಅದು ಸಾಧ್ಯ ಇಲ್ಲ, ಇಷ್ಟೊಂದು ಇವತ್ತೇ ಬರೆದು ಮಧ್ಯಾಹ್ನ ಕೊಡಬೇಕು ಅಂದರೆ ಆಗುವುದಿಲ್ಲ ಅಂತ ಹೇಳಿದಾಗ ಅವರು ನೀವು ಬೇರೆ ಏನು ಕಾರಣ ಹೇಳಬೇಡಿ ಎಂದರು. ನಾನು ಇನ್ನೊಮ್ಮೆ ನಾಳೆ ಅಂತ ಕೇಳಿಕೊಂಡಾಗ ಅವರು ಇವಾಗ ಇಲ್ಲೇ ನಿಂತರೆ ಸಮಯ ಹಾಳಾಗುತ್ತೆ ಅಂತ ಹೇಳಿದರು. ಇವರು ಏನು ಹೇಳಿದರೂ ಕೇಳುವುದಿಲ್ಲ, ಬರೆದು ಕೊಟ್ಟರೆ ಆಯ್ತು ಎಂದು ನಿರ್ಧಾರ ಮಾಡಿದೆ. ಹೀಗೆ ಬರೆಯುತ್ತಾ ಕೂತಾಗ ಬೇರೆ ಬೇರೆಯವರು ತಾವು ಬಾಕಿ ಉಳಿಸಿದ್ದನ್ನು ಬರೆದು ಕೊಟ್ಟು ಹೋಗ್ತಾ ಇದ್ದರು. ಆದರೆ ನನ್ನದು ಬಹಳ ಇದ್ದಿದ್ದರಿಂದ ನಾನು ಇನ್ನೂ ಬರೆಯುತ್ತಲೇ ಇದ್ದೆ. ಗಂಟೆಯದಾಗಿ ಆಗಲೇ 6 ಆಗಿತ್ತು. ನಾನು ಮತ್ತು ಅವರು ಮಾತ್ರ ಇದ್ದೆವು. ಆಗ ನಾನು ನಾಳೆ ಇದನ್ನು ಕೊಡ್ತೀನಿ, ಇವತ್ತು ಹೋಗಿ ಬರೆದುಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಇವತ್ತು 11 ಆದರೂ ಸಹಿತ ಬರೆದು ಕೊಡಲೇಬೇಕು ಅಂತ ಮತ್ತೊಮ್ಮೆ ಹೇಳಿದರು. ಕೆಲ ಹೊತ್ತಿನ ಬಳಿಕ ನಾನು ನಮ್ಮ ಹಾಸ್ಟೆಲ್ ಗೇಟ್ ಬಂದಾಗುತ್ತೆ, ಬೇಗ ಕಳುಹಿಸಿಕೊಡಿ ಅಂತ ಹೇಳಿದಾಗ ಅವರು ಅಲ್ಲಿಗೆ ನಾನು ಬಂದು ಹೇಳ್ತೀನಿ ಅಂತ ಹೇಳಿದರು. ನಾನು ಇದೇನು ನನ್ನ ಕರ್ಮ ಅಂತ ಬರೆಯುತ್ತಾ ಕೂತೆ. ಆಮೇಲೆ ಕೊನೆಗೆ ಅವರು ನಿಧಾನವಾಗಿ ಇವಾಗ ಬರೆಯೋಕೆ ಆಗಲ್ಲ, ಆದರೆ ದಿನ ನನ್ನ ಒಂದೇ ಸಮನೆ ನೋಡ್ತಾ ಇರ್ತೀರಾ, ನಮ್ಮ ಮನೆ ಹತ್ತಿರ ಬೈಕ್ ತಗೊಂಡು ಅಡ್ಡಾಡ್ತಾ ಇರ್ತೀಯ, ಆ ಹೊತ್ತಿನಲ್ಲಿ ಇದನ್ನ ಬರೆದರೆ ಆಗ್ತಿತ್ತು ಅಂತ ಎಂದರು. ಆಗ ನಾನು ಹಾಗೇನಿಲ್ಲ ಅಂತ ಹೇಳಿದಾಗ ಅವರು ಅದು ಬಿಡಿ, ಎಲ್ಲರೂ ನಾನು ಹೇಳುವುದನ್ನು ಗಮನವಿಟ್ಟು ಕೇಳುವಾಗ ಕಣ್ಣು ಮಿಟುಕಿಸದೆ ಏನು ನೋಡ್ತಾ ಇರ್ತೀಯ ಅಂತ ಕೇಳಿದರು.
ಆಗ ನಾನು ಇವರದ್ದು ತುಸು ಜಾಸ್ತಿ ಆಯಿತು ಅಂತ ಸಿಟ್ಟಿಗೆದ್ದು ನಿಮ್ಮನ್ನೇ ನೋಡ್ತಾ ಇರ್ತೀನಿ, ನಿಮ್ಮನ್ನು ಕಂಡರೆ ಏನೋ ಒಂಥರ ಆಗುತ್ತೆ ಅಂತ ಹೇಳಿದಾಗ ಅವರು ಹಾಗಿದ್ರೆ ಇದನ್ನೇ ಓದಿನಲ್ಲಿ ಸ್ವಲ್ಪ ಜಾಸ್ತಿ ಆಸಕ್ತಿ ತೋರಿಸಿದರೆ ಏನಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿದರು. ಕೊನೆಗೆ 10 ಪ್ರಯೋಗ ಬರೆದು ಮುಗಿಸಿದಾಗ ಗಂಟೆ ಆದಾಗಲೇ 8 ಆಗಿತ್ತು. ಅವರು ಪುಸ್ತಕ ತಗೊಂಡು ಬಾ, ಅದೇನು ಬರೆದಿದ್ದೀಯಾ ಅಂತ ಚೆಕ್ ಮಾಡ್ತೀನಿ ಅಂತ ಹೇಳಿದರು. ಆಗ ನಾನು ಅವರ ಟೇಬಲ್ ಹತ್ತಿರ ಹೋಗಿ ಪಕ್ಕದಲ್ಲೇ ನಿಂತುಕೊಂಡಿದ್ದರಿಂದ ನನಗೆ ಸ್ವಲ್ಪ ಸೌಂದರ್ಯ ನೋಡತೊಡಗಿದೆ. ಹೀಗೆ ನೋಡುವಾಗ ಮತ್ತೊಬ್ಬ ಎದ್ದು ಕುಣಿಯತೊಡಗಿದ. ಆಗ ಅವರು ಅಚಾನಕ್ಕಾಗಿ ಪುಸ್ತಕ ಚೆಕ್ ಮಾಡ್ತಾ ಇದ್ದಾಗ ಅದನ್ನು ನೋಡಿದರು. ಇದರಿಂದಾಗಿ ನನಗೆ ಅಲ್ಲಿ ನಿಲ್ಲಲು ಕಷ್ಟ ಎನಿಸಿತೊಡಗಿತ್ತು. ಹೀಗೆ ಅವರು ಕೂತು ಪುಸ್ತಕ ಚೆಕ್ ಮಾಡ್ತಾ ಇರಬೇಕಾದರೆ ಅವರು ಪುಸ್ತಕ ನೋಡುವ ಬದಲು ಓರೆಗಣ್ಣಿನಿಂದ ನೋಡ್ತಾ ಇದ್ದರು. ಆಗ ಅವರು ಇದೇನು ಪ್ರಶ್ನೆಗೆ ಬೇರೆ ಉತ್ತರ ಬರೆದಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ನಿಂತುಕೊಂಡೆ. ಹೀಗೆ ನಿಂತುಕೊಂಡಾಗ ಕೈಗೆ ತಾಗಿದ ಅವರು ಸುಮ್ಮನೆ ಇದ್ದರು. ಕೆಲ ಹೊತ್ತು ಹೀಗೆ ಸುಮ್ಮನಿದ್ದರಿಂದ ನನಗೆ ಎಲ್ಲವೂ ಅರ್ಥವಾಗಿತ್ತು. ಆಗ ನಾನು ಇನ್ನೂ ಹೆಜ್ಜೆ ಮುಂದೆ ಇಟ್ಟಾಗ ಅವರು ಏನ್ರಿ ಗೊತ್ತಾಗುವುದಿಲ್ವಾ ನಿಮಗೆ, ನಾಳೆ ಪ್ರಿನ್ಸಿಪಾಲ್ ಹತ್ತಿರ ನಿಮ್ಮ ಬಗ್ಗೆ ಹೇಳಿದ್ದೇನೆ, ಏನೇನೋ ಬರೆದಿದ್ದೀರಾ ಇವಾಗ ನೋಡಿದರೆ ಅಂತ ನನ್ನ ಮೇಲೆ ರೇಗಾಡುತ್ತಿದ್ದರು. ಅದೇ ಹೊತ್ತಿಗೆ ಕರೆಂಟ್ ಹೋಯಿತು. ಆಗ ನಾನು ಇವರೇನಾದರೂ ನಿಜವಾಗಿ ಹೇಳಿದರೆ ನನ್ನ ಮನೆಗೆ ಕಳುಹಿಸುವುದು ಗ್ಯಾರಂಟಿ ಅಂತ ಯೋಚಿಸಿ ಕೂಡಲೇ ಸುಮ್ಮನಾದರು. ಆಗ ನಾನು ಅದೇ ಸಮಯವನ್ನು ಬಳಸಿಕೊಂಡು ಅಲ್ಲಿಯೇ ಕುಳಿತೆ. ಕೆಲವೊಮ್ಮೆ ಕುಳಿತುಕೊಳ್ಳುವಾಗ ನಾನು ತಪ್ಪುಗಳನ್ನು ಮಾಡುತ್ತಿದ್ದೆ. ಇಂತಹ ಸಮಯದಲ್ಲಿ ಇವರು ನನಗೆ ಸಹಾಯ ಮಾಡುತ್ತಿದ್ದರು. ಅವರಿಗೆ ನಿಜವಾಗಿಯೂ ತುಂಬಾ ಜ್ಞಾನ ಮತ್ತು ಅನುಭವ ಹೊಂದಿದ್ದವರು ಆಗಿದ್ದರು. ಅವರು ನನಗೆ ಹೇಳಿಕೊಟ್ಟಿದ್ದರಿಂದಲೇ ನಾನು ಕೆಲವು ಪ್ರಮುಖ ಪ್ರಯೋಗಗಳನ್ನು ಸರಿಯಾಗಿ ಮಾಡುವುದನ್ನು ಕಲಿತಿದ್ದೆ. ಆಮೇಲೆ ಅವರು ಪ್ರಯೋಗಗಳಲ್ಲಿ ತಪ್ಪುಗಳು ಸಹ ಕಲಿಕೆಯ ಭಾಗವಾಗಿವೆ, ಆದರೆ ಅವುಗಳನ್ನು ತಿದ್ದಿಕೊಂಡರೆ ಎಲ್ಲವನ್ನೂ ಸರಿಪಡಿಸಬಹುದು ಎಂದು ಹೇಳಿದರು. ಆಮೇಲೆ ಕೆಲ ಹೊತ್ತಿನ ಬಳಿಕ ಅವರು ಯಾರಾದರೂ ಬಂದರೆ ಕಷ್ಟ, ಮೊದಲು ಇಲ್ಲಿಂದ ಹೋಗೋಣ ಎಂದು ಭಯಪಟ್ಟು ಹೇಳಿದರು. ಆಮೇಲೆ ಅಲ್ಲಿಂದ ಇಬ್ಬರು ಅವರ ರೂಮಿಗೆ ಹೋಗುವಾಗ ಊಟ ತಗೊಂಡು ಹೋಗಿ ಒಂದಾಗಿ ಆ ಕೆಲಸ ಮಾಡಿದೆವು. ಆಮೇಲೆ ಅಲ್ಲಿಯೇ ಕುಳಿತು ಊಟ ಮಾಡಿ ಕೋಣೆಯನ್ನು ಸ್ವಚ್ಛ ಮಾಡಿ ಮಾತನಾಡುತ್ತಾ ಕೂತಾಗ ಅವರು ಯಾಕೋ ಸಪ್ಪೆಯಾಗಿದ್ದರು. ಆಗ ನಾನು ಯಾಕೆ, ಏನಾಗಿದೆ ಅಂತ ಕೇಳಿದಾಗ ಅವರು ತುಂಬಾ ನೋವಾಗುತ್ತಿದೆ, ಹೊಟ್ಟೆ ನೋವುತ್ತಿದೆ ಅಂತ ಹೇಳಿದರು. ಆಗ ನಾನು ನಾಳೆ ಮತ್ತೆ ಎಲ್ಲವೂ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ, ಅದು ಊಟದಲ್ಲಿ ವ್ಯತ್ಯಾಸ ಆಗಿರಬಹುದು ಅಂತ ಹೇಳಿದಾಗ ಇದ್ದರೂ ಇರಬಹುದು ಅಂತ ಹೇಳಿದರು. ಇದಾದ ಮೇಲೆ 2 ದಿನ ಬಳಿಕ ಅವರ ಜೊತೆಗೆ ಮಾತನಾಡಲು ಪ್ರಯತ್ನಿಸಿದರು. ಅವರು ನನ್ನ ಜೊತೆಗೆ ಮಾತನಾಡಲಿಲ್ಲ. ಹೀಗೆ ಒಂದೆರಡು ದಿನಗಳಲ್ಲಿ ಅವರು ಊರಲ್ಲಿ ಸಹ ಕಾಣಲಿಲ್ಲ. ಆದರೆ ಒಂದು ಸಲ ಅವರು ನಮ್ಮ ನರ್ಸಿಂಗ್ ಕಾಲೇಜಿಗೆ ಬಂದಿದ್ದರು. ಆಗ ನಾನು ಹಿಂದೆ ನಡೆದ ಕೆಲ ಘಟನೆಗಳ ಬಗ್ಗೆ ಅವರಿಗೆ ಕ್ಷಮೆ ಕೇಳಿದೆ. ಆಗ ಅವರು ಕೆಲವೊಮ್ಮೆ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡಬಾರದು, ಅದಕ್ಕೋಸ್ಕರ ನಾನು ಬೇರೆ ಊರಿನಲ್ಲಿ ಇದ್ದೇನೆ, ಇವಾಗ ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆ, ಹಾಗೆ ನೋಡಿದರೆ ಅದು ತಪ್ಪು ಅಲ್ಲವೇ ಅಲ್ಲ, ಆದರೂ ಅದು ಎಲ್ಲ ದೃಷ್ಟಿಯಲ್ಲಿ ತಪ್ಪು ಎಂದು ನನಗೆ ಹೇಳಿದರು. ಅವರು ಹೇಳಿದ ಮಾತು ಇಂದಿಗೂ ನನಗೆ ನೆನಪಿದೆ. ಸದ್ಯ ಅವರು ಎಲ್ಲಿದ್ದಾರೆ ಎಂದು ನನಗೂ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಆಸ್ಪತ್ರೆಯೊಂದಿಗೆ ಇರಲಿ ಕೆಲಸ ಮಾಡುತ್ತಾ ಇದ್ದೇನೆ. ನಾನು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ ನಂತರ ನನ್ನ ಜೀವನದಲ್ಲಿ ಬದಲಾವಣೆಗಳು ಆದವು. ನನ್ನ ದಿನಚರಿ ಬೆಳಿಗ್ಗೆ ಬೇಗ ಎದ್ದು ಆಸ್ಪತ್ರೆಗೆ ಹೋಗುವುದು, ಅಲ್ಲಿ ರೋಗಿಗಳನ್ನು ನೋಡಿಕೊಳ್ಳುವುದು ಮತ್ತು ವೈದ್ಯರಿಗೆ ಸಹಾಯ ಮಾಡುವುದಾಗಿತ್ತು. ಆದರೆ ನನ್ನ ಮನಸ್ಸಿನಲ್ಲಿ ದೀಪಾಳ ನೆನಪುಗಳು ಹಾಗೆಯೇ ಉಳಿದಿದ್ದವು. ಒಂದು ದಿನ ನಾನು ಆಸ್ಪತ್ರೆಯ ಕ್ಯಾಂಟೀನ್ನಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದಾಗ ನನ್ನ ಹಳೆಯ ಸ್ನೇಹಿತ ರಮೇಶ್ ಸಿಕ್ಕನು. ರಮೇಶ್ ನನ್ನ ಕಾಲೇಜು ದಿನಗಳ ಗೆಳೆಯ, ನಾವು ಇಬ್ಬರೂ ಒಟ್ಟಿಗೆ ಓದುತ್ತಿದ್ದೆವು. ರಮೇಶ್ ನನ್ನನ್ನು ನೋಡಿ ತುಂಬಾ ಸಂತೋಷಪಟ್ಟನು. ಏನೋ ರಾಕೇಶ್, ತುಂಬಾ ದಿನಗಳ ನಂತರ ನಿನ್ನನ್ನು ನೋಡುತ್ತಿದ್ದೇನೆ, ಹೇಗಿದ್ದೀಯಾ ಎಂದು ಕೇಳಿದನು. ನಾನು ಚೆನ್ನಾಗಿದ್ದೇನೆ ರಮೇಶ್, ನೀನು ಹೇಗಿದ್ದೀಯಾ, ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದೆ. ರಮೇಶ್, ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನೀನು ಇಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವುದು ನನಗೆ ಆಶ್ಚರ್ಯವಾಗಿದೆ. ನಿನಗೆ ನರ್ಸಿಂಗ್ ಅಂದ್ರೆ ಇಷ್ಟ ಇರಲಿಲ್ಲ ಅಲ್ವಾ ಎಂದನು. ನಾನು ನಗುತ್ತಾ, ಹೌದು, ಆದರೆ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನಿವಾರ್ಯ, ಅದಕ್ಕೋಸ್ಕರ ನಾನು ಈ ಕೆಲಸವನ್ನು ಆಯ್ಕೆ ಮಾಡಿಕೊಂಡೆ ಎಂದೆ. ನಂತರ ರಮೇಶ್ ನನ್ನ ಕಾಲೇಜು ದಿನಗಳ ಬಗ್ಗೆ ಮಾತನಾಡಲು ಶುರು ಮಾಡಿದನು. ನಿನಗೆ ನೆನಪಿದೆಯಾ, ನಮ್ಮ ಕಾಲೇಜಿಗೆ ದೀಪ ಅಂತ ಹೊಸ ಲೆಕ್ಚರರ್ ಬಂದಿದ್ದರು. ನೀನು ಅವರ ಹಿಂದೆ ಹೇಗೆ ಬಿದ್ದಿದ್ದೆ ಎಂದು ಕೇಳಿದನು. ನನಗೆ ರಮೇಶ್ ಆ ವಿಷಯವನ್ನು ನೆನಪಿಸಿದಾಗ ಸ್ವಲ್ಪ ಮುಜುಗರವಾಯಿತು. ನಾನು ಹೌದು ರಮೇಶ್, ಆದರೆ ಅವೆಲ್ಲ ಹಳೆಯ ವಿಷಯಗಳು, ಈಗ ಅದರ ಬಗ್ಗೆ ಮಾತನಾಡುವುದು ಬೇಡ ಎಂದೆ. ಆದರೆ ರಮೇಶ್ ಸುಮ್ಮನಾಗಲಿಲ್ಲ. ಅವನು ಮತ್ತೆ ದೀಪ ಬಗ್ಗೆ ಮಾತನಾಡಲು ಶುರು ಮಾಡಿದನು. ನಿನಗೆ ಗೊತ್ತಾ, ದೀಪ ಈಗ ಬೇರೆ ಊರಿನಲ್ಲಿ ವಾಸಿಸುತ್ತಿದ್ದಾರೆ. ನಾನು ಕೆಲವು ದಿನಗಳ ಹಿಂದೆ ಅವರನ್ನು ಭೇಟಿಯಾಗಿದ್ದೆ ಎಂದನು. ನನಗೆ ಆಶ್ಚರ್ಯವಾಯಿತು. ಏನು ಹೇಳ್ತಿದೀಯಾ ರಮೇಶ್,
ದೀಪಾ ಬೇರೆ ಊರಿನಲ್ಲಿ ಏನು ಮಾಡುತ್ತಿದ್ದಾರೆ? ನೀನು ಅವರನ್ನು ಎಲ್ಲಿ ಭೇಟಿಯಾದೆ ಎಂದು ಕೇಳಿದೆ. ರಮೇಶ್ ನಾನು ದೀಪಾ ಅವರಿಗೆ ಧನ್ಯವಾದ ಹೇಳಿದೆ. ಅವರು ನನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸ್ನೇಹಿತೆಯಾಗಿ ಉಳಿದರು. ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಮತ್ತು ಬೆಂಬಲಿಸುತ್ತಾ ಇದ್ದೆವು. ನಾನು ನನ್ನ ಜೀವನದಲ್ಲಿ ಸಂತೋಷದಿಂದ ಮತ್ತು ಶಾಂತಿಯಿಂದ ಇದ್ದೇನೆ. ನಾನು ನನ್ನ ಹೆಂಡತಿ ಪ್ರಿಯಾ ಮತ್ತು ನನ್ನ ಸ್ನೇಹಿತರೊಂದಿಗೆ ಒಂದು ಒಳ್ಳೆಯ ಜೀವನವನ್ನು ನಡೆಸುತ್ತಿದ್ದೇನೆ. ಹೀಗೆ ರಾಕೇಶ್ ತನ್ನ ಜೀವನದಲ್ಲಿ ನಡೆದ ಪ್ರೇಮಕತೆಯನ್ನು ನೆನಪಿಸಿಕೊಳ್ಳುತ್ತಾ ಸಂತೋಷದಿಂದ ಜೀವನ ಸಾಗಿಸುತ್ತಾನೆ. ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ. ಇದರಲ್ಲಿ ಬರುವ ಹೆಸರುಗಳು, ಸ್ಥಳಗಳು ಮತ್ತು ಘಟನೆಗಳು ಕೇವಲ ಕಲ್ಪನೆಗೆ ಸಂಬಂಧಿಸಿವೆ. ಇದು ಯಾರನ್ನೂ ಉದ್ದೇಶಿಸಿ ಬರೆದ ಕಥೆಯಲ್ಲ. ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಅಮೂಲ್ಯ ಜಿ.ಕೆ. ಸ್ಟೋರೀಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.